ಇವಾಗ ಏನಾಯ್ತು ಅಂತ ಅಕ್ಕ ಅಷ್ಟೊಂದು ಫೀಲ್ ಮಾಡ್ಕೋತಿದ್ಯಾ? ಇನ್ನು ಏನಾಗ್ಬೇಕು ತಮ್ಮಯ್ಯ, ಅಮ್ಮ ನಮ್ಮ ಮೇಲೆ ಪಕ್ಷಪಾತ ತೋರಿಸ್ತಿದ್ದಾಳೆ. ನನ್ನ ಹೆತ್ತು ದತ್ತು ಕೊಟ್ಲಲ್ವಾ, ಚಿಕ್ಕಮ್ಮನ್ ಮನೆಯಲ್ಲಿ ಬೆಳ್ದೆ ಅಂದಿದ್ ಮಾತ್ರಕ್ಕೆ ಅಮ್ಮಗ್ ನನ್ ಮೇಲೆ ಪ್ರೀತಿನೇ ಇಲ್ಲ. ಸೋತೋಗಿರೋ ಕಿಟ್ಟು ಮೇಲೆ ಕನಿಕರ ಕೂಡ ಇಲ್ಲ. ಮೊಮ್ಮಗಳ ಮೇಲೆ ಮಮಕಾರನೂ ಇಲ್ಲ. ಕೇಳಿಲಿ, ಸ್ವಂತ ಮನೆಯಲ್ಲೇ ಬೇರೆಯವರಾಗಿದ್ದೀವಿ. ಅತ್ತೆ ಹಾಗೆಲ್ಲ ಪಕ್ಷಪಾತ ಮಾಡಲ್ಲ ದಮಯಂತಿ. ನಿನ್ ಮೇಲೆ ಪ್ರೀತಿ ಇಲ್ದೆ ಅತ್ತೆ ನಿನ್ನ ದತ್ತು ಕೊಡ್ಲಿಲ್ಲ. ಅವ್ರ ತಂಗಿಗೆ ಮಕ್ಳಿಲ್ಲ ಅಂತ ಕೊಟ್ರು. ಆದ್ರೆ ಇಷ್ಟು ವರ್ಷ ನನಗೆ ಅನ್ಯಾಯ ಆಗಿದೆ ಅಲ್ವಾ, ಈಗ್ಲೂ ಅದೇ ನಡೀತಾ ಇದೆ. ನೀನ್ ಅಪಾರ್ಥ ಮಾಡ್ಕೋತಿದ್ದೆ ದಮಯಂತಿ. ನೀನು ಈ ಮನೆ ಮಗಳು. ಇಲ್ಲಿ ನಿನ್ ಎಲ್ಲ ಹಕ್ಕು ಅಧಿಕಾರನೂ ಇದೆ. ಹೆಸರಿಗೆ ಮಾತ್ರ ಇದೆ, ಉಸ್ತುವಾರಿ ಪೂರ್ತಿ ನಿಮ್ದೆ ಅಲ್ವಾ? ನನ್ ಮಗಳಿಗೆ ಒಡವೆ ಕೊಡ್ಸಿ ಅಂದ್ರೆ ಕೊಡ್ಸ್ಲಿಲ್ಲ. ಕೇಳಿಲಿ, ಆ ರಾಕಿಗ್ ಮಾತ್ರ ಲಕ್ಷ ಲಕ್ಷ ಖರ್ಚು ಮಾಡ್ತೀರಾ. ಅವನಿಗೆ ಪ್ರೈಸ್ ಬಂದ್ರೆ ದೊಡ್ಡದಾಗಿ ಹೇಳ್ಕೊಂಡಿರ್ತೀರಾ. ಆದ್ರೆ ಆ ಕಿಟ್ಟುನ್ ಮಾತ್ರ ಕಸ ತರ ನೋಡಿರ್ತೀರಾ. ನಮಗೆ ಕಣ್ಣೀರು ಅವಮಾನ ಇವೆರಡು ಬಿಟ್ರೆ ಅಧಿಕಾರದ ಹಕ್ಕು ಎಲ್ಲಿದೆ ಹೇಳಿ? ಏನಾಯ್ತಮ್ಮ? ಏನಿಲ್ಲ ರೀ, ನೀವ್ ಹೋಗಿ ಫ್ರೆಶ್ ಆಗಿ ಬನ್ನಿ. ಏನು ನಡೆದಿಲ್ಲ ಅಂದ್ರೆ ಯಾಕೆಲ್ರೂ ಹೀಗಿದ್ದೀರಾ? ಅಷ್ಟಕ್ಕೂ ಏನಾಯ್ತು ಅಂತ ಹೇಳಿ. ಏನಿಲ್ಲ ಅಂತ ಹೇಳಿದ್ನಲ್ಲ, ನೀವ್ ಫ್ರೆಶ್ ಆಗಿ ಬಂದ್ರೆ ಊಟ ಮಾಡೋಣ. ಅಮ್ಮ, ಏನಾಯ್ತು? ಯಾಕಷ್ಟೊಂದು ಬೇಜಾರಾಗಿದೆಯಾ? ಬೇಜಾರಾಗಿರೋಳು ನಾನು ಅಣ್ಣ. ಆಟದ ಸ್ಪರ್ಧೆಯಲ್ಲಿ ಗೆದ್ದ ಅಂತ ಅಮ್ಮ ರಾಕಿನ್ ಮುದ್ ಮಾಡ್ತಿದ್ದಾಳೆ. ಈ ಮನೆಗ್ ನಿಜವಾದ ವಾರಸ್ದಾರ ಆಗಿರೋ ಕಿಟ್ಟುನ್ ಮಾತ್ರ ಕಡೆ ಪಕ್ಷ ಏನು ಅಂತ ಕೂಡ ಕೇಳಲಿಲ್ಲ. ನಾವು ಅಂದ್ರೆ ಅಮ್ಮಂಗ ಅಷ್ಟು ಕಡೆ ಆಗೋದ್ವಾ? ಅಮ್ಮಂಗೆ ಅಂತ ಉದ್ದೇಶ ಇಲ್ಲ ದಮಯಂತಿ. ಇದ್ದಿದ್ರೆ ನಿನ್ನ ಸ್ವಂತ ಮಗಳು ಅಂತಾನು ಹೇಳ್ತಾ ಇರ್ಲಿಲ್ಲ ನಿಂಗೆ. ಆ ನಿಜ ಅಮ್ಮ ನನ್ನ ಹತ್ರ ಯಾವಾಗ ಹೇಳಿದ್ಲು ಅಣ್ಣ? ನಿಮ್ಮ ಹತ್ರ ಹೇಳ್ಬೇಕಾದ್ರೆ ನಾನು ಕೇಳಿಸ್ಕೊಂಡೆ. ಬಾಯಿ ಮುಚ್ಚು ದಮಯಂತಿ. ನಿನಗೆಷ್ಟು ಸಲ ಹೇಳಿದ್ದೀನಿ, ರಾಕಿ ಹೊರಗನಲ್ಲ, ನನ್ನ ಮಗ, ನನ್ನ ವಾರಸ್ದಾರ. ಕಿಟ್ಟು ನನ್ನ ಸೋದರಡಿಯ. ನನ್ನ ದೃಷ್ಟಿಯಲ್ಲಿ, ಅಮ್ಮನ ದೃಷ್ಟಿಯಲ್ಲಿ, ಎಲ್ಲರ ದೃಷ್ಟಿಯಲ್ಲಿ ರಾಕಿ ಕಿಟ್ಟು ಇಬ್ಬರು ಕೂಡ ಸಮಾನರೇ. ಸಮಾನತೆ ಎಲ್ಲಿದೆ ಅಣ್ಣ? ಇಬ್ರಿಗೂ ತುಂಬಾನೇ ವ್ಯತ್ಯಾಸ ಇದೆ. ಇನ್ ಸಾಕು ನಿಲ್ಸೆ. ಬುದ್ಧಿ ಇಲ್ದೆ ಏನೇನೋ ಮಾತಾಡ್ತಾ ಇದ್ಯಾ. ನಡಿ, ನಿನ್ ನಡಿ, ನಾನು ಹೇಳ್ತೀನಿ ಬಾ. ಭಾವ, ಏನು ಅಂದ್ರೆ ನೀವ್ ಹೋಗಿ ಫ್ರೆಶ್ ಆಗಿ ಬನ್ನಿ. ಮಕ್ಕಳು ಹಸ್ಕೊಂಡಿದ್ದಾರೆ, ಬೇಗ ಊಟ ಮಾಡೋಣ. ಹೋಗಿ. ಎಲ್ಲರೂ ಡೈನಿಂಗ್ ಟೇಬಲ್ ಹತ್ರ ಕೂತ್ಕೊಳ್ಳಿ. ಮಕ್ಕಳ, ನೀವು ಕೂಡ ನಡಿಯಕ್ಕ, ಅಡುಗೆ ತಗೊಂಡ್ ಬರೋಣ. ಏನೋ ನನ್ನ ಅಂದ ಎಲ್ಲ ಒಲೆಲ್ ಹಾಕಿರೋ ಬೆಣ್ಣೆ ತರ ಕರಗ್ ಹೋಗ್ತಾ ಇದೆ. ಈ ಒಂಟಿತನಕ್ಕೆ ಯಾವಾಗ ಮುಕ್ತಿ ಸಿಗುತ್ತೋ? ಮೇಡಮ್, ಒಂಚೂರು ಕೆಳಗ್ ನೋಡಿ. ನನ್ನ ಪ್ರೀತಿ, ನನ್ನ ಹೃದಯದ ಮಾತನ್ನ ಬಾಯಲ್ಲಿ ಹೇಳಕ್ಕಾಗ್ದೆ ಈ ಅಕ್ಷರದ ಮೂಲಕ ನಿನ್ನ ಮುಂದೆ ಇಡ್ತಿದ್ದೀನಿ.
ನೀವಂದ್ರೆ ನನಗ್ ಹೇಳಕ್ ಆಗದೆ ಇರೋಷ್ಟು ಇಷ್ಟ. ಏನಿವ್ರು ಪದೇ ಪದೇ ನನ್ನನ್ನು ಯಾಕೆ ನೋಡ್ತಾವ್ರೆ? ಈ ವಿಷಯನ ನಿಮ್ ಹತ್ರ ಹೇಳ್ಬೇಕು ಅಂತ ಎಷ್ಟು ಸಲ ಅನ್ಕೊಂಡೆ, ಹೇಳಕ್ಕಾಗ್ಲಿಲ್ಲ. ನನ್ನ ಈ ಮೂಕ ಪ್ರೀತಿನ ಅರ್ಥ ಮಾಡ್ಕೋತೀರಾ ಅಂತ ಅನ್ಕೊಂಡಿದ್ದೀನಿ. ಅಷ್ಟೊಂದ್ಸಲ ನನ್ನ ಮುಖನ ಯಾಕೆ ನೋಡ್ತಿದ್ದಾರೆ? ನಿಮ್ ಜೊತೆ ಸೇರಿ 7 ಹೆಜ್ಜೆ ನಡಿಬೇಕು ಅಂತ ಆಸೆ ಪಡ್ತಿದ್ದೀನಿ. ನಿಮಗೂ ನಾನಿಷ್ಟ ಆದ್ರೆ ನಾವು ಮದ್ವೆ ಮಾಡ್ಕೊಳ್ಳೋಣ. ನಿಮ್ ಉತ್ತರಕ್ಕೋಸ್ಕರ ಕಾಯ್ತಾ ಇರ್ತೀನಿ. ಇಂತಿ ನಿಮ್ಮ ಪ್ರೀತಿಯನ್ನ ಬಯಸೋ ನಿಮ್ಮ ವ್ಯಕ್ತಿ. ಮುಗೀತಾ? ಒಂದ್ ನಿಮಿಷ ಮೇಡಮ್. ಆಯ್ತು ಮೇಡಮ್. ಎಲ್ಲ ಕರೆಕ್ಟಾಗಿ ಚೆಕ್ ಮಾಡಿದ್ರಾ? ಚೆಕ್ ಮಾಡಿದೆ ಮೇಡಮ್. ಎಷ್ಟು? 1000 ಮೇಡಮ್. ತಗೊಳ್ಳಿ. ಥ್ಯಾಂಕ್ ಯು ಮೇಡಮ್. ಲೆಟರ್ ಇಲ್ಲೇ ಇಟ್ಟಿದ್ನಲ್ಲ, ಏನಾಯ್ತು?